400 ವರ್ಷಗಳ ಹಿಂದಿನ ಸಂಪತ್ತು. ತುಮಕೂರು ಜಿಲ್ಲೆಯ ಕುಣಿಗಲ್ ತಾಲೂಕಿನ ಹತ್ತಿರದ ಒಂದು ಸಣ್ಣ ಹಳ್ಳಿ ನಂದೀಪುರ. ಈ ಹಳ್ಳಿಯವರೆಗೆ ಒಂದು ದಟ್ಟ ಅರಣ್ಯ ಇದೆ. ಆ ಅರಣ್ಯದ ಮಧ್ಯದಲ್ಲಿ 400 ವರ್ಷಗಳ ಹಿಂದೆ ಒಬ್ಬ ಸಾಮಂತ ರಾಜನು ತನ್ನ ಅಮೂಲ್ಯವಾದ ಸಂಪತ್ತನ್ನು ಹೂತು ಹಾಕಿದ್ದಾನೆ ಎಂಬ ಕತೆ ಪೀಳಿಗೆಯಿಂದ ಪೀಳಿಗೆಗೆ ಹರಡಿಕೊಂಡು ಬಂದಿದೆ. ಅನೇಕ ಜನರು ಸಂಪತ್ತಿಗಾಗಿ ಅರಣ್ಯಕ್ಕೆ ಹೋದರು. ಕೆಲವರು ಭಯದಿಂದ ಹಿಂತಿರುಗಿದರು. ಇನ್ನು ಕೆಲವರು ಗಾಯಗೊಂಡರು. ಕೆಲವರು ಜೀವಂತವಾಗಿಯೇ ಮರಳಲಿಲ್ಲ. ಹೀಗಾಗಿ ಜನರು ಆ ಸ್ಥಳವನ್ನು ಶಾಪಿತ ನೆಲ ಎಂದು ಕರೆಯಲು ಶುರು ಮಾಡಿದರು. ಈ ಹಳ್ಳಿಯಲ್ಲಿ ಕಿರಣ ಎಂಬ ಯುವಕನಿದ್ದ. ಬಡ ಕುಟುಂಬದಿಂದ ಬಂದವನು. ಬುದ್ಧಿವಂತ, ಧೈರ್ಯಶಾಲಿ. ಆದರೆ ಜೀವನದಲ್ಲಿ ಅವನಿಗೆ ಏನಾದರೂ ಸಾಧಿಸಬೇಕೆಂಬುದು ಹಂಬಲ. ಒಂದು ದಿನ ಹಳ್ಳಿಯ ಗ್ರಂಥಾಲಯದಲ್ಲಿ ಕಿರಣನಿಗೆ ಒಂದು ಪುಸ್ತಕ ಸಿಗುತ್ತದೆ. ಅದರಲ್ಲಿ 400 ವರ್ಷಗಳ ಹಿಂದಿನ ಸಂಪತ್ತಿನ ಬಗ್ಗೆ ಸ್ಪಷ್ಟವಾದ ಸೂಚನೆಗಳು, ನಕ್ಷೆಗಳು ಮತ್ತು ಸಂಕೇತಗಳು ಇರುತ್ತವೆ. ಅದರಲ್ಲಿ ವಿಫಲವಾಗಿದ್ದು ಏಕೆ ಎಂಬುದು ಕೂಡ ಬರೆದಿರುತ್ತದೆ. ಕಿರಣ ತನ್ನ ಬಾಲ್ಯದ ಸ್ನೇಹಿತ ರವಿಯನ್ನು ಸಂಪರ್ಕಿಸುತ್ತಾನೆ. ರವಿ ತಂತ್ರಜ್ಞಾನ, ರೇಖಾಚಿತ್ರ ಮತ್ತು ಸಂಕೇತಗಳನ್ನು ಅರ್ಥ ಮಾಡಿಕೊಳ್ಳುವಲ್ಲಿ ನಿಪುಣ. ಇದರಿಂದ ಅವನ ಜೊತೆ ಸೇರಿ ಆ ಸಂಪತ್ತನ್ನು ಹೊರತರಬೇಕೆಂದು ಅವರು ತೀರ್ಮಾನಿಸುತ್ತಾರೆ. ಅವರು ಮೊದಲು ಹಳ್ಳಿಯ ಹಿರಿಯರನ್ನು ಭೇಟಿಯಾಗಿ ಹಳ್ಳಿಯ ಹಳೆ ಕಥೆಗಳನ್ನು ಕೇಳುತ್ತಾರೆ. ನಂತರ ಅರಣ್ಯಕ್ಕೆ ಹೋಗುವ ಮಾರ್ಗ, ಅಪಾಯಗಳು, ಸಮಯ ಎಲ್ಲವನ್ನೂ ಲೆಕ್ಕ ಹಾಕುತ್ತಾರೆ. ಇಬ್ಬರು ಅರಣ್ಯಕ್ಕೆ ಕಾಲಿಡುತ್ತಾರೆ. ಅಲ್ಲಿ ವಿಚಿತ್ರ ಶಬ್ದಗಳು, ಹಳೆಯ ಉರುಳುಗಳು, ಸಂಕೇತಗಳು, ಕಲ್ಲುಗಳು ಎದುರಾಗುತ್ತವೆ. ರವಿ ತನ್ನ ಬುದ್ಧಿಯಿಂದ ಉರುಳನ್ನು ತಪ್ಪಿಸುತ್ತಾನೆ. ಕಿರಣ ತನ್ನ ಧೈರ್ಯದಿಂದ ಮುಂದುವರಿಯುತ್ತಾನೆ. ಕೊನೆಗೆ ಒಂದು ಹಳೆಯ ದೇವಾಲಯದ ಅವಶೇಷಗಳ ಕೆಳಗೆ ಪುಸ್ತಕ ಹೇಳಿದಂತೆ ಅವರ ಸಂಪತ್ತನ್ನು ಕಂಡುಹಿಡಿಯುತ್ತಾರೆ. ಆದರೆ ಕಿರಣ ಸಂಪತ್ತನ್ನು ತೆಗೆದುಕೊಳ್ಳುವ ಮುನ್ನ ಯೋಚಿಸುತ್ತಾನೆ, ಈ ಸಂಪತ್ತು ನನ್ನದು ಮಾತ್ರ ಅಲ್ಲ, ಇದು ನಮ್ಮ ಹಳ್ಳಿಯ ಭವಿಷ್ಯ. ಅವರ ಸಂಪತ್ತಿನ ಒಂದು ಭಾಗವನ್ನು ಮಾತ್ರ ತೆಗೆದುಕೊಂಡು ಉಳಿದಿದ್ದನ್ನು ಹಳ್ಳಿಯ ಅಭಿವೃದ್ಧಿಗಾಗಿ ಬಳಸಲು ತೀರ್ಮಾನಿಸುತ್ತಾರೆ. ಇದನ್ನು ಯೋಚನೆ ಮಾಡಷ್ಟರಲ್ಲಿ ಒಬ್ಬ ಅಜ್ಜ ಅಲ್ಲಿ ಕಾಣಿಸಿಕೊಳ್ಳುತ್ತಾನೆ. ಏ ಹುಡುಗರ, ಮೂರ್ಖ ಹುಡುಗರ, ಇಲ್ಲಿ ಏನು ಮಾಡುತ್ತಿರುವಿರಿ? ಇಲ್ಲಿಂದ ಹೊರಟು ಬಿಡಿ. ಇಲ್ಲಿ ಇದ್ದರೆ ನಿಮಗೆ ಪ್ರಾಣಕ್ಕೆ ಅಪಾಯವಿದೆ ಎಂದು ಹೇಳುತ್ತಾನೆ.